1 ವರ್ಷದ ನಂತರ ಆ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅದು 1 ಇಯರ್ ಬ್ಯಾಕ್ ಸಹ ಒಂದು 10 ಮಿನಿಟ್ಸ್ ಅಷ್ಟೇ ಮಾತಾಡೋಕ್ಕಾಗಿದ್ದು. ಅವರೂ ನಾವು ಯು ಎಸ್ ಎಲ್ಲಿ ಒಂದೇ ಅಪಾರ್ಟ್ಮೆಂಟಲ್ಲಿದ್ವಿ. ಸೊ ನಾವು ಬಂದಿದ್ದು 2 ಇಯರ್ಸ್ಗೆ, ಮತ್ತು ಅವರು ಕೆನಡಾಗೆ ಹೋಗಿ ಬಂದರು ನಮ್ಮ ಥರನೇ. ಸೊ ಹಾಗಾಗಿ ಅವಾಗ ಬರೋವಾಗ ಒಂದು 10 ಮಿನಿಟ್ಸ್ ಮೀಟ್ ಆಗಿದ್ವಿ ಅಷ್ಟೇ. ಆಮೇಲೆ ಆವತ್ತಿಂದ ಕರೀತಾಯಿದ್ರು ಮನೆಗೆ. ಸೊ ಹೋಗೋಕ್ಕಾಗಿರಲಿಲ್ಲ. ವರ್ಷ ಆದಮೇಲೆ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ. ಅವ್ರು ಬಂದು ಕಿಚನರಿಯಲ್ಲಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ದೂರ ಆಗುತ್ತಲ್ವ, ಯಾವಾಗಲೂ ಮೀಟ್ ಹಾಕೋಕ್ಕಾಗಲ್ಲ. ಸೊ ಯಾವಾಗಾದರೂ ಹೋಗ್ಬೇಕು ಅಂದರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಇನ್ನು ವೆದರ್ ಚೆಕ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿತ್ತು, ಸ್ನೋನು ಏನು ಅಷ್ಟಿರಲಿಲ್ಲ. ಸೊ ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬಂದುಬಿಡೋಣ ಅಂತೇಳ್ಬಿಟ್ಟು, ಇನ್ನು ಮಕ್ಳಿಗೆ ಆವಾಗ ಹಾಲಿಡೇಸ್ ಬೇರೆ ಇತ್ತು. ಸೊ ಆ ಟೈಮಲ್ಲಿ ಹೋಗಿದ್ದಿದ್ದು ನಾವು. ಇನ್ನು ಅಲ್ಲಿಗೆ ಹೋಗಿದ ತಕ್ಷಣ ನನ್ನ ಮಗನೂ ಅವಳ ಮಗಳು ಚಿಕ್ಕವಾಗಿಂದ ಜೊತೆಯಲ್ಲಿ ಆಟ ಆಡಿದ್ದಾರೆ. ಅವ್ರಿಗಿಬ್ರಿಗೂ ಸ್ವಲ್ಪ ಪರಿಚಯ ಅದು ಎಲ್ಲ ಚೆನ್ನಾಗಿದೆ. ಬಟ್ ಇಬ್ಬರು ಚಿಕ್ಕ ಮಕ್ಕಳಿಗೂ, ನನ್ನ ಮಗಳಿಗೂ ಅವನ ಮಗನಿಗೆ ಸೊ ಪರಿಚಯ ಇಲ್ಲ. ಆದರೂ ಯಾವ ರೀತಿ ಇರ್ತಾರೋ ಏನೋ ಅಂದ್ಕೊಂಡ್ರಿ. ಬಟ್ ಎಲ್ಲರೂ ಚೆನ್ನಾಗಿ ಆಟ ಆಡಿದ್ರು, ಮಕ್ಕಳೆಲ್ಲರೂ ಸೇರಿ 4 ಜನನೂ. ಇನ್ನು ಅವಳಂತೂ ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಹಾಗಾಗಿ ಅವಳು ಸ್ವಲ್ಪ ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಎಲ್ಲ ಮಾಡಿದರು. ಇನ್ನು ಅಲ್ಲೇ ಊಟ ಮಾಡಿಕೊಂಡು ಈವ್ನಿಂಗ್ವರೆಗೂ ಅಲ್ಲೇ ಇದ್ವಿ. ಆ್ಯಕ್ಚುಲಿ ಅವ್ರು ನೈಟು ಅಲ್ಲೇ ಇರೋಕ್ಕೆ ಹೇಳಿದ್ರು. ಬಟ್ ನಾವು ನೆಕ್ಸ್ಟ್ ಡೇ ಇನ್ನೊಂದು ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಇನ್ನು ಈವ್ನಿಂಗ್ 6 o'clock ಆ ಟೈಮ್ ಬಿಟ್ವಿ. ಬಟ್ ಆವಾಗಂತೂ ತುಂಬ ಅಂದರೆ ತುಂಬ ಮಳೆ ಬೀಳ್ತಾಯಿತ್ತು. ಸೊ ರೋಡ್ ಸಹ ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ ಬೀಳ್ತಾಯಿತ್ತು. ಆ್ಯಕ್ಚುಲಿ 1.5 hour ಅಷ್ಟೇ ರೈಡ್ ಇರೋದು. ಬಟ್ ನಾವು ಮನೆಗೆ ಬರೋಷ್ಟೊತ್ತಿಗೆ 2 hours ಆಗೋಯ್ತು, ಅಷ್ಟು ಮಳೆ ಇತ್ತು.